ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತ ಪರ ಸಂಘಟನೆಗಳು ಕಬ್ಬಿಗೆ ಬೆಲೆ ನೀಡಲು ನಡೆಸಿದ 4ನೇ ದಿನದ ಅನಿರ್ದಿಷ್ಟ ಸತ್ಯಾಗ್ರಹ ಬೆಂಬಲಿಸಲು ಮಾಲಿಂಪುರದಿಂದ ರೈತ ಪರ ಸಂಘಟನೆಗಳು ಸೇರಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಗುರ್ಲಾಪುರ ಕ್ರಾಸ್ ತೆರಳಿದರು. ರೈತ ಮುಖಂಡ ದರ್ಯಪ್ಪ ಸಾಂಗ್ಲಿಕರ್, ಗಂಗಾಧರ್ ಮೇಟಿ, ಮಹಾಂತೇಶ್ ಇಟ್ಟಿನಮಠ ಮಾತನಾಡಿ, ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿ ಶೀಘ್ರ ರೈತರ ಬೆಂಬಲ ಬೆಲೆ ಪರಿಹಾರ ಕೊಡಿರಿ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಗಪ್ಪ ಹಲ್ದಿ, ಬಾಲಕೃಷ್ಣ ಮಳವಾದೆ, ಮಡವಾಳಯ್ಯ ಕಂಬಿ, ಬಂಧು ಪಕಾಲಿ, ಮಹಾದೇವ್ ಮಾರಾಪುರ್, ಸಿದ್ದು ಪಾಟೀಲ್, ಶಿವನಗೌಡ ಪಾಟೀಲ್, ಶಿವಲಿಂಗ ಟರ್ಕಿ, ವೀರೇಶ್ ಆಸಂಗಿ ಸುತ್ತ ಗ್ರಾಮದ ಪ್ರಗತಿಪರ ರೈತ ಸಂಘಟನೆಗಳು ಭಾಗವಹಿಸಿದರು. ನಮಸ್ಕಾರ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ. ಒಂದು 10-15 ನಿಮಿಷ ನಾವು ವೇಟ್ ಮಾಡಿ ಅವರು ಬಂದ ನಂತರ ತಗೊಂಡು ಇದರಿಂದ ಶಾಂತವಾಗಿ ಹಾಕೊಂಡು ಹೋಗೋಣ. ವಿಶೇಷವಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಇವತ್ತ ಮಾಲಿಂಗಪುರದಿಂದ ನಾವು ಗುರ್ಲಾಪುರ ಕ್ರಾಸಿಗೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗೈತಿ. ಅಲ್ಲಿ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಇವತ್ತು 4ನೇ ದಿವಸದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗೈತಿ. ಕಬ್ಬಿಗೆ ಒಂದು ಯೋಗ್ಯವಾದಂಥ ಬೆಲೆ ಬೇಕು. ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಒಳಗೆ 3,400 ರೂಪಾಯಿ ಇವತ್ತು ಕಬ್ಬಿಗೆ ರೇಟ್ ಫಿಕ್ಸ್ ಆಗೈತಿ. ಅಲ್ಲಿಯೇ ರೈತಗೆ 3,400 ರೂಪಾಯಿ ಕೊಡತ್ತ. ಜೊತೆಗೆ ಕರ್ನಾಟಕದ ಗಡಿ ಭಾಗದಾಗಿರ್ತಕ್ಕಂಥ ರೈತರಿಗೂ ಕೂಡ 3,400 ರೂಪಾಯಿ ಇವತ್ತು ರೇಟ್ ಸಿಕ್ಕೈತಿ. ಅದು ನಮ್ಮ ಭಾಗದ ಕಾರ್ಖಾನೆಗಳು ಕೇವಲ 3,000 ರೂಪಾಯಿ ಕೊಡಾಗತ್ತವು. ಆ ಉದ್ದೇಶಕ್ಕೆ ಇಲ್ಲಿ ಯೋಗ್ಯವಾದಂಥ ಬೆಲೆಯನ್ನು ನಿಗದಿಪಡಿಸ್ಬೇಕಂತ ಹೇಳಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗೈತಿ. ಆ ಧರಣಿ ಸತ್ಯಾಗ್ರಹಕ್ಕೆ ಇವತ್ತು ನಾವು ಮಾಲಿಂಗಪುರ ಭಾಗದಿಂದ ಸುಮಾರು ಜನ ರೈತರು ಹಾಗೂ ಮಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಎಲ್ಲರೂ ಕೂಡಿಕೊಂಡು ಇವತ್ತು ಆ ಹೋರಾಟಕ್ಕೆ ಹೋಗಿ ಬೆಂಬಲವನ್ನು ಸೂಚಿಸಿ ಮುಖ್ಯಮಂತ್ರಿಗಳು ಬೇಗನೆ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ಆ ರೈತರ ಸಮಸ್ಯೆಗೆ ಇತ್ಯರ್ಥಪಡಿಸಬೇಕು, ನ್ಯಾಯ ಒದಗಿಸ್ಬೇಕಂತೇಳಿ ಕೇಳ್ಕೊಂತೀವಿ. ಬಾಗಲಕೋಟೆ ಜಿಲ್ಲಾ ರೈತರಷ್ಟೇ ಅತ್ತಲ್ಲ, ರಾಜ್ಯದ ರೈತರ ಪರವಾಗಿ ಇವತ್ತಿನ ದಿವಸ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುವಂಥ ಏನು ಸತ್ಯಾಗ್ರಹ ಐತಲ್ಲ, ಇವತ್ತಿಗೆ 4ನೇ ದಿವಸ ಆಗ್ತದೆ. 4ನೇ ದಿವಸ ಆದರೂ ಸಹಿತ ಇಲ್ಲಿಯವರೆಗೆ ಸರ್ಕಾರ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಮುಂದುವರೆದಿಲ್ಲ. ಆ ಒಂದು ವಿಷಯ ಎಷ್ಟು ನೋವಿನ ಸಂಗತಿ ಅಂತಂದ್ರೆ, ರೈತರಿಗೆ ಇಷ್ಟು ತೊಂದರೆ ಆದಾಗ ರೈತರ ಸಮರ್ಪಕ ಬೇಡಿಕೆಯನ್ನು ಪೂರೈಕೆ ಮಾಡಲಾರ್ದಂಥ ಸರ್ಕಾರ ಆಡಳಿತದಲ್ಲಿ ಇರಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕಂತಂದ್ರೆ ರೈತರ ಬೆಳೆದಂಥ ಯಾವುದೇ ಬೆಳೆಗಳಿಗೆ ಯಾವತ್ತೂ ಸರಿಯಾದ ಧಾರಣೆಗಳೇ ಇಲ್ಲಲಾರದೆ ಬೆಳೆ ಬಂದಾಗ ಧಾರಣೆಗಳು ಕಡಿಮೆ ಆಗೋದು, ಬೆಳೆ ಇರಲಾರ್ದಾಗ ಧಾರಣೆ ಹೆಚ್ಚಾಗೋದು, ಇದೊಂದು ವ್ಯಾಪಾರಸ್ಥರ ಕೈಯಲ್ಲಿ ಮೋನಾಪಲ್ಲಿ ಆಗುವುದರಿಂದ ರೈತರು ನಿರಂತರ ಶೋಷಣೆಗೆ ಒಳಪಡುವುದರಿಂದ ಇದನ್ನು ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿವರೆಗೆ ವಿಚಾರವನ್ನು ಕೈಗೆತ್ತಿಕೊಂಡಿಲ್ಲ. ಅಂತಂದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಉಗ್ರ ಹೋರಾಟವನ್ನು ರೈತರು ಮಾಡಬೇಕಾಗ್ತೈತಿ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಬಯಸ್ತೇನೆ. ನೀವು ಎಲ್ಲ
ಬರ್ರಿ ಈ ಕಡೆ ಒಂದಿಬ್ರು ಬರ್ರಿ ಅನಾರ ಹೋರಾಟಕ್ಕೆ ಬರ್ರಿ ಈ ಕಡೆ ಬರ್ರಿ ನಟ ಭಾರತ್ ಮಾತಾ ಕಿ ಜೈ